ರಾಜಗುರು ದ್ವಾರಕಾನಾಥ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಸಲಹೆ ಸೂಚನೆಗಳನ್ನು ಬಹಳ ಅಪ್ಯಾಯಮಾನವಾಗಿ ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತು ಗುರಿ ತೋರಿಸುವ ಪ್ರಯತ್ನವನ್ನು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಮತ್ತು ನಾನು ಅವಾಗಲೇ ಮುಕ್ತವಾಗಿ ಎಲ್ಲ ಮಾತಾಡ್ತಾ ಇದ್ದೆ. IT ರೇಡು, ED ರೇಡು, ಗುರುಗಳ ಮನೆ ಮೇಲಾದಂಥ ರೇಡು, ಆ ಸಂದರ್ಭದಲ್ಲಿ ಇವರು ಅನುಭವಿಸಿದಂಥ ಪಡಿಪಾಟ್ಲುಗಳು, ಡಿ ಕೆ ಶಿವಕುಮಾರ್ ಅವರು ET ID ರೇಡ್ಗಳಿಂದ ನಂತರದಲ್ಲಿ ಅವರು ಅನುಭವಿಸಿದ 50 days ಆಫ್ ದಟ್ ಪೇನ್ಫುಲ್ ಎಪಿಸೋಡ್ ಆಫ್ ಡಿ ಕೆ ಶಿವಕುಮಾರ್ ಆ್ಯಂಡ್ ದೆನ್ ದಿ ಬಿಗ್ ಕಮ್ ಬ್ಯಾಕ್ ಲೈಕ್ ಫಿನಿಕ್ಸ್ ಆಫ್ ಡಿ ಕೆ ಶಿವಕುಮಾರ್ ಅವರು, ಅವೆಲ್ಲದರ ಬಗ್ಗೆ ನಾವು ಬಹಳ ಆಪ್ಯಾಯಮಾನವಾಗಿ ಬಹಳ ಆತ್ಮೀಯತೆಯಿಂದ ನಾವು ಮಾತನಾಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ಇಟ್ಸ್ ಸೋ ಬ್ರೀಸಿ ದಟ್ ಸುಮಾರು ವಿಷಯಗಳನ್ನು ಹಂಚ್ಕೊಳ್ಳುವಾಗ ಅವರು ಇನ್ನೊಂದು ಮಾತು ಹೇಳಿದ್ರು, ಡಿ ಕೆ ಸುರೇಶ್ ಅವರ ಪಾತ್ರ ಬಹಳ ದೊಡ್ಡದಿದೆ, ಅವರ ತಮ್ಮನ ಪಾತ್ರ ಒಂದು ರೀತಿ ಲಕ್ಷ್ಮಣನಿಂತ ಹಾಗೆ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ದಟ್ ಈಸ್ ವೆರಿ ರೇರ್ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಎಷ್ಟು ವಿಷಯಗಳು, ಸುಮಾರು ವಿಷಯಗಳು, ಸಿಕ್ಕಾಪಟ್ಟೆ ವಿಷಯಗಳನ್ನು ನಾವು ಹಂಚ್ಕೊಂಡ್ವಿ. ಕಡೆಯ 5 ನಿಮಿಷಗಳು ನಾನು ಗುರುಗಳಿಗೆ ಒಂದು ಕಡೆಯ ಪ್ರಶ್ನೆ ಕೇಳಿ ನಾನು ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೀನಿ. ಗುರುಗಳೇ, ಮುಂದೆ ಸವಾಲುಗಳು ಇದೆ, ಎಲ್ಲವೂ ಇದೆ ಸರಿ. ಓವರಾಲ್ ನಾನೊಂದು ಸ್ವಲ್ಪ ರಾಜಕೀಯ ಬಿಟ್ಟು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದಾಗ ಏನು ಅಬ್ಸರ್ವ್ ಮಾಡ್ತೀರಿ ಇನ್ನು ಮುಂದಿನ 1-1.5 ವರ್ಷಗಳಲ್ಲಿ? ಪಾಲಿಟಿಕ್ಸ್ ಬಿಟ್ಟು, ರಾಜಕಾರಣ ಬಿಟ್ಟು, ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ಬದಲಾವಣೆಗಳನ್ನು ಬಹಳ ಕಾಣ್ತೀವ, ಸವಾಲುಗಳು ಬಹಳ ಇದ್ದಾವ. ದೇಶದ ಸವಾಲುಗಳನ್ನು ಹೇಳಿದ್ರಿ ನೀವೀಗಾಗಲೇ, ಕರ್ನಾಟಕದ್ದು ರಾಷ್ಟ್ರ ಮಟ್ಟದ ಹೇಳಬೇಕು ಅಂತಂದರೆ ನಾವು ನಿಧಾನವಾಗಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕತಕ್ಕಂಥ ಒಂದು ಸಂಕಷ್ಟ ಕಾಲಕ್ಕೆ ಜರುಗ್ತಾ ಇದ್ದೀವಿ. ನಾವು ಕೂಡ ಓಕೆ, ಉದ್ಯೋಗಗಳ ಅವಕಾಶ ಇಲ್ಲ. ನೀವು ರೈತರೇನು ಕೊಡ್ತಾರೋ ಅದನ್ನು ಕೊಡೋಕೆ ನೀವು ತಯಾರಿಲ್ಲ. ನೀವು ಹೊಸ ಕೈಗಾರಿಕೆಗಳು ಯಾವುದೂ ಬಂದಿಲ್ಲ. ಅದರ ಕೈಗಾರಿಕೆ ಸ್ಥಾಪನೆ ನೀವು ಅದಕ್ಕೆಲ್ಲ ಮಾಡಿಕೊಟ್ರು ಇಂಥ ರಾಜ್ಯದಲ್ಲಿ ಬಂದಾಗ ಆ ರಾಜ್ಯದಲ್ಲಿ ಇಷ್ಟು % ಕೊಡಬೇಕು ನೀವು ಯಾರು ಕರಾರು ಮಾಡ್ಕೊಂಡಿಲ್ಲ. ನೀವು ರೈತರಿಗೆ ಬೇಕಾದ ಸವಲತ್ತು ಕೊಡದೆ ಇದ್ಮೇಲೆ ಹೆಂಗೆ ಮಾಡ್ತಾರೆ ಅವರು? ಒಂದು ಹಳ್ಳಿ ಹಳ್ಳಿ ಅವನ ಜಾಗ ಇರೋ ಮನೆ ಕಟ್ಕೊಳಕ್ಕೆ ಅವ್ನಿಗೆ ಆಗ್ತಿಲ್ಲ. ಅವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಂತವಾಗಿ ಬೆಲೆಗಳು ಏರ್ತಾನೇ ಇದೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಹಾಗೆ ಸಾಮಗ್ರಿಗಳ ಬೆಲೆ ಏರ್ತಾ ಇದೆ. ನಿಯಂತ್ರಣ ತರದೇ ಇದ್ದರೆ ಜನರು ಬದುಕು ತುಂಬ ದುಸ್ತರವಾಗುತ್ತೆ. ಓಕೆ, ಅದಕ್ಕೆ ಗಮನ ಕೊಡಬೇಕು. ಅದಕ್ಕೆ ಓಕೆ, ಆಂತರಿಕವಾಗಿ ಬದ್ಧತೆ ಜಾಸ್ತಿ ಬೇಕು. ಈ ಸಂದರ್ಭದಲ್ಲಿ ಗುರು ಸಂಚಾರದಲ್ಲಿ ಪ್ರಧಾನಮಂತ್ರಿಗಳಿಗೆ ಬಿಗಿಯಾದ ಬದ್ಧತೆಯನ್ನು ಒದಗಿಸ್ತೇಬೇಕು. ಯಾವ ಜೀವಕ್ಕೆ ಹಾನಿಯಾಗಬಾರ್ದು. ಏನಾದರೂ ಇರಲಿ, ಅದಕ್ಕೆ ನನ್ನೊಂದು ಮಾತಿದೆ. ಸೋನಿಯಾ ಗಾಂಧಿ ಇವರು ಇದ್ದಾಗ ಅವರು ಪ್ರಧಾನಮಂತ್ರಿ ಆಗಲಿಲ್ಲ, UPA ಸರ್ಕಾರ ಬಂತು. ಆದರೂ ಆ ತಾಯಿ ಕೈ ಮುಗಿಬೇಕು. ಯಾಕಂದರೆ ರಷ್ಯಾದ ನಮ್ಮ ರಾಷ್ಟ್ರ ಚಿದ್ರಾಗಲಿಲ್ಲ. ಶಿ ಹೆಲ್ಡ್ ದ ನೇಷನ್ ಟುಗೆದರ್. ಅವ್ರು ನಾವು ಮರ್ಯಾದೆ ಕೊಡಲೇಬೇಕು. ಹಾಗೆಯೇ ರಾಷ್ಟ್ರದಲ್ಲಿ ಗೂಗಲ್ ನೋಡಿದ್ರೆ ನಿಮಗೆ ಕಾಣ್ತಕ್ಕಂಥದ್ದು ಪ್ರಾಚೀನ ಧರ್ಮ ಸನಾತನ ಧರ್ಮ ಕಾಣುತ್ತೆ. ಸನಾತನ ಧರ್ಮದ ಕೆಳಗೆ ಹಿಂದೂ ಧರ್ಮ ಬರುತ್ತೆ. ಏನು ಬೇಕಾರಾಗಿರಲಿ, ಹಿಂದೂ ಧರ್ಮನ ಅಂತರ್ಧರ್ಮ. ನಾವು ಹಿಂದೂ ಧರ್ಮದೇ ಮುಂದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಜನ್ಮ ಎತ್ತಿ ಜನ್ಮ ಸಾಫಲ್ಯ ಮಾಡಿಕೊಂಡು 32 ವರ್ಷಕ್ಕೆ 4 ಚತುರಾಮ್ನಾಯ ಪೀಠಗಳನ್ನು ಮಾಡಿ ಜ್ಞಾನವನ್ನು ಬಿಟ್ಟು ಎಲ್ಲ ಹೋಗಿರ್ತಕ್ಕಂಥವರು ಸುಭದ್ರವಾದ ಭಾರತವನ್ನು ಕಟ್ಟಿ ಹೋಗಿದ್ದಾರೆ. ಯಾರು ಏನು ಮಾಡಬೇಕು ಅಂತೇಳಿ ಹಿಂದೂ ಧರ್ಮವನ್ನೇ ಅವರು ಪ್ರಾತಿನಿಧ್ಯ ಮಾಡಿ ಹೋಗಿದ್ದಾರೆ. ಹಿಂದೂ ಧರ್ಮವನ್ನು ಸಾಕಷ್ಟು ಅದಕ್ಕೆ ಒಂದು ಪೋಷಣೆ ಕೊಟ್ಟು ಹಿಂದೂ ಅರುಮೂಡಿಸಿದವರು ಖಂಡಿತವಾಗಲೂ ಪ್ರಧಾನ ಮೋದಿಯವರೇ. ಯಾರಿಗೇನು ಕೊಡಬೇಕು ಕೊಡಲೇಬೇಕು. ಅದನ್ನು ಯಾವ ಪ್ರಧಾನಮಂತ್ರಿಗಳು ಕಾಶಿಗೆ ಹೋಗಿದ್ದು, ಯಾವ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ರು? ಯಾರು ಹೋಗಿದ್ರು ತಳ್ಳಿ ನೋಡೋಣ. ಮಹಾಕಾಳೇಶ್ವರಿಗೆ ಯಾರು ಹೋಗಿದ್ರಾ? ಇಲ್ವಲ್ಲ. ಯಾರು ಹೋಗಿದ್ರಾ? ಹೋಗಿಲ್ವಲ್ಲ. ಅವರು ಎಲ್ಲ ದೇವತೆಗಳನ್ನು ಅವರು ನೋಡ್ಕೊಂಡ್ಬಂದಿದ್ದಾರೆ. ಆದ್ದರಿಂದ ಒಂದು ಕಾಲದಲ್ಲಿ ಹಿಂದೂ ಧರ್ಮಕ್ಕೆ
ಏನೋ ಒಂದು ಬೆಲೆ ಬಂದಿದೆ ಅಂತಾದರೆ ಅದು ಪ್ರಧಾನಮಂತ್ರಿ ಇವ್ರ ಕಾಲದಲ್ಲಿ ಮೋದಿಯವರಿಂದ. ಆದರೆ ಕಾಂಗ್ರೆಸ್ನವರು ಇನ್ನು ಬೆಳಿಬೇಕು ಅಂತಾದರೆ ಹಿಂದೂ ಧರ್ಮವನ್ನು ಬಿಟ್ಟು ಮಾತಾಡಿದ್ರೆ ಬೆಳೆಯೋ ಅವಕಾಶಗಳು ತುಂಬ ಕಡಿಮೆ ಆಗುತ್ತೆ. ದೇಶ ಧರ್ಮವನ್ನೇ ನಾವು ತುಳಿದೀವಿ ಅಂದರೆ ಏನರ್ಥ ಅದು? ಸ್ವಧರ್ಮೋ ಶ್ರೇಯ. ನಾವ್ಯಾರು ಮಾಡಿದ್ದು, ನಾನು ಮಾಡಿದ್ದೆ ನೀವು ಮಾಡಿದ್ದು ಅಲ್ಲ. ಹಿಂದೂ ಧರ್ಮದ ಪ್ರತಿಪಾದಕರು ಶಂಕರಾಚಾರ್ಯರು. ಸನಾತನ ಧರ್ಮದ ಕೆಳಗೆ ಬರೋದು ಹಿಂದೂ ಧರ್ಮವೇ. ಈ ರಾಷ್ಟ್ರ ಅಂಧಸ್ಕೊಂಡ ಧರ್ಮದಲ್ಲಿ ಸಾಕ್ಷಾತ್ ರಾಮದೇವರು ಮನುಷ್ಯಾವತಾರವನ್ನು ತಾಳಿ ರಾವಣಾಸುರನ ಅವನ ಬುರಿ ಮಾಡಿ ಈ ಅಯೋಧ್ಯೆಯನ್ನು ಕಟ್ಟಿ ರಾಜಧಾನಿಗೆ ಬರ್ತಾರೆ. ಅವರು ಹೇಗೆ ಬರ್ತಾರೆ? ದಕ್ಷಿಣ ಭಾರತದಿಂದ ಲಂಕಾಯಿಂದ ಬರ್ತಾರೆ. ಅಲ್ಲಿಗೆ ದಕ್ಷಿಣ ಭಾರತ ರಾಮನ ಕೂಡ ಜಯ ತಂದುಕೊಟ್ಟಿದೆ. ಆ ರಾಮರಾಜನಾಗಿದ್ದು, ರಾಜನು ರಾಮರಾಜನಾಗಿದ್ದು ಲಂಕಾದಲ್ಲಿ ಗೆದ್ದು ಅಯೋಧ್ಯೆಯನ್ನು ಪ್ರವೇಶ ಮಾಡಿದ ಮೇಲೆ ಅವನು ಮಹಾರಾಜನಾಗಿದ್ದವರು. ಅದು ಯಾರು ಮರಿಬಾರ್ದು. ಎಂಥ ಪವಿತ್ರವಾದ ಈ ದಕ್ಷಿಣ ಭಾರತ. ಆಯಿತು, 1 ಲಕ್ಷ ನೇಷನ್ ಮಾಡಿ ತುಂಬ ಸಂತೋಷ. ಆದರೆ ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಕೈ ಸುಟ್ಕೋಬಾರ್ದು. ಏನೋ ಈಗ ದೇಶದ ಭದ್ರತೆ, ಯುದ್ಧ ಆಗದೇ ಇರೋದಕ್ಕೆ ನೋಡ್ಕೋಬೇಕು, ಆರ್ಥಿಕ ಕುಸಿಗಬಾರ್ದು, ಯಾರೂ ರಿಸರ್ವ್ ಬ್ಯಾಂಕ್ ಕೈ ಹಾಕಬಾರ್ದು, ಆರ್ಥಿಕ ಪರಿಸ್ಥಿತಿ ಕೈ ಹಾಕಬಾರ್ದು, ನ್ಯಾಯಾಂಗದಲ್ಲಿ ಕೈ ಹಾಕಬಾರ್ದು. ಅದೆರಡು ತುಂಬ ಡೇಂಜರಸ್ಸು. ನ್ಯಾಯವನ್ನು ಮುಟ್ಟಲೇಬಾರ್ದು. ನಮ್ಮ ದೇಶದಲ್ಲಿರ್ತಕ್ಕಂಥ ನ್ಯಾಯಾಧೀಶರು, ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಅತ್ಯುತ್ತಮವಾದ ಸೇವೆ ಇದು. ಆದರೆ ನಾನು ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ನೀವು ಸಂವಿಧಾನಕ್ಕೆ ಕೈ ಹಾಕಬಾರ್ದು, ನ್ಯಾಯಾಂಗಕ್ಕೆ ಕೈ ಹಾಕಬಾರ್ದು. ಅದು ರಕ್ಷಣೆ ಮಾಡಿದ್ರೆ ಅದನ್ನು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮೇಲಾಗಿ ಈ ನೋಡಿ, ಬಾಂಗ್ಲಾದೇಶಲ್ಲಿ ನ್ಯಾಯಕ್ಕೆ ಏನಾಯಿತು ಅಲ್ವೇ? ಅದಕ್ಕೋಸ್ಕರನೇ ನಮ್ಮಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಇನ್ನೊಂದು ಕಡೆ ಎಲ್ಲೂ ಇಲ್ಲ. ಶ್ರೇಷ್ಠತವಾದ, ಅತ್ಯುತ್ತಮವಾದ, ತುಂಬ ಬುದ್ಧಿವಂತರು ನಮ್ಮ ನ್ಯಾಯಾಧೀಶರಿದ್ದಾರೆ. ಅವ್ರು ಕೈ ಹಾಕಬಾರ್ದು. ಅದರಲ್ಲಿ ಅವ್ರ ಕೊಲಜೀವನ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲ ನೀವೇನೋ ಕೊಳಕು ಮಾಡಿಡಬಾರ್ದು. ಅದು ಅವ್ರಿಗೆ ಬಿಡಬೇಕು. ಪರಿಣಿತರು ಅವರು, ಅವ್ರೇನು ಮಾಡೋದು ಗೊತ್ತಿದೆ. ಇದಿಷ್ಟು ಅವ್ರಿಗೆ ನಾನು ಹೇಳ್ತಕ್ಕಂಥ ಮಾತು. ಅದು ಬಿಟ್ಟು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೆ ಯಾವ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ರೈತರ ತಂಟೆಗೆ ಹೋಗಬಾರ್ದು. ಓಕೆ, ಅವ್ರಿಗೇನು ಬೆಲೆ ಸಿಗ್ತಿದೆ ಸರ್? ಎಲ್ಲ ಮಧ್ಯವರ್ತಿಗಳು ರಿಲಯನ್ಸ್ ಅವರು ಅದಾನಿ ಕೊಂಡ್ಕೊಂಡ್ಬಿಟ್ರೆ ಅವ್ರಿಗೇನು ಉಳಿತು ಸರ್? ಹೇಳಿ ಸರ್ ನೀವೇ. ರೈತರನ್ನ ಕೊಂಡಾಡಬೇಕು. ದೇಶವನ್ನು ನೋಡಿ, ಈ ದೇಶದ ಬೆನ್ನೆಲುಬೆ ಅಗ್ರಿಕಲ್ಚರ್. ವ್ಯವಸಾಯವೇ ನಮ್ಮ ಬೆನ್ನೆಲುಬು ಅಂತ ನೀವು ಅವ್ನು ಕೈ ಹಾಕ್ಬಿಟ್ಟು ಅವ್ನು ದುಃಖ ಕೊಟ್ಟರೆ ನಾವು ಯಾರು ಊಟ ಮಾಡೋಕ್ಕಾಗುತ್ತಾ ಸರ್? ರೈತರದ ವಿಚಾರ ಕೈ ಹಾಕಬಾರ್ದು, ಆರ್ಥಿಕ ವಿಚಾರಕ್ಕೂ ಕೈ ಹಾಕಬಾರ್ದು. ಇಷ್ಟನ್ನು ನಾವು ಕಾಪಾಡಿಕೊಂಡ್ರೆ ನಮಗೆ ಸಮೃದ್ಧಿ ಆಗುತ್ತೆ, ಭಾರತ ರಾಷ್ಟ್ರ ಚೆನ್ನಾಗಿರುತ್ತೆ, ಅವ್ರಿಗೂ ಕೀರ್ತಿ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಭಾಳ ಧನ್ಯವಾದಗಳು ಗುರುಗಳೇ. ಸಾಕಷ್ಟು ವಿಷಯಗಳನ್ನು ತಾವು ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋ ತನಕ ಬಂದು ಪ್ರೀತಿಯಿಂದ ಹಂಚಿಕೊಂಡಿದ್ದಕ್ಕೆ, ಹಲವು ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡಿದ್ದಕ್ಕೆ, ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಆಂತರ್ಯ, ಅವರ ಒಳ ಮನಸ್ಸಿನ ಅನೇಕ ಭಾವನೆಗಳು, ಬೇಗುದಿಗಳು, ಸಂತೋಷ, ದುಃಖ ಎಲ್ಲವನ್ನೂ ಕೂಡ ತಮ್ಮ ಜೊತೆಗೆ ಹಂಚಿಕೊಂಡಿದ್ದನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ, ಇವತ್ತಿನ ಈ ಚರ್ಚೆ ಹಲವು ಅಂತೆಕಂತೆಗಳಿಗೆ ಒಂದು ವಿರಾಮ ಕೂಡ ಕೊಡ್ತು. ಹಾಗಾಗಿ ನಾನು ಬಹಳ ಧನ್ಯವಾದಗಳನ್ನು ನಿಮಗೆ ಅರ್ಪಿಸೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಹಾಗೇ ರೀ ಗುರುಗಳೇ, ನಾನು ನಮ್ಮ ವೀಕ್ಷಕರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಿಮ್ಮ ಜೊತೆಗೆ ನಾನು ಬಂದುಬಿಡ್ತೀನಿ. ಹಾಗಾಗಿ ಇದು ರಾಜಗುರು ದ್ವಾರಕಾನಾಥ್ ಅವರ ವಿಶೇಷವಾದಂಥ ಮಾತುಗಳು. ಇದನ್ನು ನಾವು ಮತ್ತೆ 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 ನಮ್ಮ ಹಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ, ಯೂಟ್ಯೂಬ್, ಫೇಸ್ಬುಕ್, ಬೇರೆ ಬೇರೆ ಕಡೆಗಳಲ್ಲಿ ಮತ್ತೆ 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 ನಿಮ್ಮ ಅಪ್ಪಣೆ ಪಡೆದು ಹಂಚ್ಕೊಳ್ತೀವಿ. ಹೇಳಿ ಗುರುಗಳೇ. ನಿಮ್ಮ ವೀಕ್ಷಕರಿಗೆ ಹೇಳಿ ಗುರುಗಳೇ. ರಾಷ್ಟ್ರಕ್ಕೆ, ನಾಡಿಗೆ ಒಂದು ಸಂದೇಶವನ್ನು ಕೊಡಿ ಗುರುಗಳೇ. ನಾವು ಕೊಡಲೇಬೇಕಾಗತ್ತೆ. ಕೊಡಿ ಗುರುಗಳೇ. ಕೊಡೋ ಸಂದರ್ಭ ಬಂದ್ಬಿಟ್ಟಿದೆ. ಹೇಳಿ. ಚರ್ಚೆ ನಡೀತಾ ಇದೆ. ಪಾರ್ಲಿಮೆಂಟ್ ಸೀಟು 541 ಎಂಟರಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದೆ. ಅದು ಈಗ ಜಾರಿ ಆಗಬೇಕು ಅಂತ ಹೋಯ್ತು. ಹೆಣ್ಮಕ್ಳಿಗೆ ಅವ್ರಿಗೆ 33 ಸೀಟ್ ಕೊಡಬೇಕು ಅಂತ ಚರ್ಚೆ ಆಯಿತು.
ಅದನ್ನು ಮಾಡೋಕ್ಕೆ ಕಷ್ಟ ಇರಲಿಲ್ಲ. ಕ್ಯಾಬಿನೆಟ್ ಪಾಸ್ ಮಾಡುವುದಾಗಿತ್ತು. ಅದು ಕಾರಣ ಇಟ್ಕೊಂಡು ಹೊರಟರು ಸೀಟ್ ಜಾಸ್ತಿ ಮಾಡಬೇಕು ಅಂತೇಳಿ. ಆದರೆ ರಾಷ್ಟ್ರದ ಪ್ರಜೆಗಳ ಅನುಮತಿ ಇದ್ದರೆ ಅದನ್ನು ಜಾರಿ ಮಾಡಿದರೆ ಅದು ಖಂಡಿತವಾಗಿ ಪಾರ್ಲಿಮೆಂಟ್ ಸೀಟ್ ಜಾಸ್ತಿ ಆಗೋದಿಲ್ಲ. 543 ಸೀಟ್ ಇಟ್ಕೊಂಡೆ ನೀವು 540 ಜನ ಮಾತಾಡಿದ್ದು ಯಾವ 70 ಯಾರೂ ನೋಡಿಲ್ಲ. ಸೀಟ್ ಅಗತ್ಯ ಇದೆಯೋ ಇಲ್ಲೋ ಅದವ್ರು ತೀರ್ಮಾನ ಮಾಡಲಿ. ಆದರೆ ಇದು ಚರ್ಚೆಗೆ ಹೋಗಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಹಾಗಾದ್ರೆ ಒಂದು ಕೆಲಸ ಮಾಡಬೇಕಾಗಿತ್ತು. ಆಗಲಿ ಒಂದು ಮಾಡಲಿ. ಯಾಕೆ ಉತ್ತರ ಭಾರತದಲ್ಲಿ ಪ್ರಧಾನಮಂತ್ರಿ ಯಾಕಾಗಬೇಕು? ಹಾಗಿತ್ತು ಅಂದ್ರೆ ಹೇಳಿ ಅವರು ಸೀಟ್ ಜಾಸ್ತಿ ಮಾಡಬೇಕಾದ್ರೆ ಒಂದು ಉತ್ತರ ಭಾರತಕ್ಕೆ ಹೋಗ್ತೀವಿ, ಒಂದು ದಕ್ಷಿಣ ಭಾರತಕ್ಕೆ ಕೊಡ್ತೀವಿ. ಸಮನಾಗಿರ್ಬೇಕು ತಾನೆ. ಭಾರತ ಅಂದರೆ ದೊಡ್ಡ ಖಂಡ ತಾನೆ ಇದು, ಸಮುದ್ರ ಭಾರತ, ಏಕ ಭಾರತ ಇದು. ಅದಕ್ಕೆ ಆ ಸೀಟ್ ಜಾಸ್ತಿ ಮಾಡಬೇಕು ಅಂತಾದರೆ ದೊಡ್ಡ ಚರ್ಚೆಗೆ ಬಿಟ್ಟು ಆ ಚರ್ಚೆಯಲ್ಲಿ ಎಲ್ಲ ಏನು ಸವಾಲು ಬರ್ತದೆ ಎದುರಿಸಿ ಜನತೆಗೆ ಒಪ್ಪಬೇಕು. ನೀವು ರಾಜಕಾರಣಿಗಳು ಒಪ್ಕೊಳ್ಳೋದಲ್ಲ. ರಾಜಕಾರಣಿಗಳೆಲ್ಲ ಓಟ್ ಹಾಕೋರು ನಮ್ಮಂಥ ಪ್ರಜೆಗಳು. ಪರಗಳ ಚರ್ಚೆಗಿಟ್ಟು 800 ಮಾಡ್ತಿರೋ 500 ಇಟ್ಕೋತಾರೆ, ನಿಮಗೆ ಬಿಟ್ಟಿದ್ದದು. ಆದರೆ ಆ ಚರ್ಚೆ ಮಾಡ್ದಲೆ ಆ ಕಾನೂನನ್ನ ಜಾರಿ ಮಾಡಿ ಅದಕ್ಕೆ ಸಂವಿಧಾನ ಕೈ ಹಾಕಿ ಏನೇನೋ ಮಾಡೋಕ್ಕೆ ಹೋಗಿ ಈ ಒಂದು ಪವರ್ ಸೆಂಟರು ಬರೀ ಉತ್ತರ ಭಾರತದಲ್ಲೇ ಇರಬೇಕು, ದಕ್ಷಿಣ ಭಾರತಕ್ಕೆ ಏನು ಕೊಡಬಾರ್ದು ಅಂತಾದರೆ ತುಂಬ ತಪ್ಪಾಗುತ್ತೆ. ಆಮೇಲೆ ಅದನ್ನು ಯಾರನ್ನು ಕೇಳಿದ್ರೆ ಮಾಡಿದರೆ ಅದಕ್ಕೆ ಅನುಗ್ರಹ ಇದ್ದರೆ ಪ್ರಜಾಶೀರ್ವಾದ ಇದ್ದರೆ ದಾರಿ ತರಲೇಬಾರ್ದು. ತರೋದು ಕಷ್ಟ ಆಗುತ್ತೆ. ಆಗೇನಾಗುತ್ತೆ, ನಾವು ಸೌತ್ ಇಂಡಿಯಾ, ನೀವು ನಾರ್ತ್ ಇಂಡಿಯಾ ಅಂತ ಶುರು ಆಗ್ಬಿಡುತ್ತೆ. ಈಗ ಮುಂದೆ ಗ್ರಹಗಳ ಮೇಲೆ ಹೋಗ್ತಾ ಇದೆ. ಎಚ್ಚರಿಕೆಯಿಂದ ಪ್ರಧಾನಮಂತ್ರಿಗಳು ಹೆಜ್ಜೆಯನ್ನು ಹಾಕಬೇಕು. ಇದೊಂದು ಸಲಹೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ತಪ್ಪಿಳ್ಕೋಬೇಡಿ. ರಾಷ್ಟ್ರದ ಉದ್ದೇಶದಿಂದ 142 ಕೋಟಿ ಜನಗಳು ಸುಖವಾಗಿರಬೇಕು ಅಂತಾದರೆ ಒಮ್ಮತವನ್ನು ಪಡೆದೇ ಮಾಡಬೇಕು. ಅದನ್ನು ಒಮ್ಮತಕ್ಕೆ ಬರಬೇಕು. ಕಾರಣ ಏನು, ಯಾಕೆ ಜಾಸ್ತಿ ಮಾಡ್ತಿದ್ದೀವಿ, ಎಲ್ಲಿ ಜಾಸ್ತಿ ಮಾಡಬೇಕು ಅಂತೇಳಿ. ಸಣ್ಣ ರಾಜ್ಯಕ್ಕೆ ಜಾಸ್ತಿ ಸೀಟ್ ಕೊಟ್ಬಿಟ್ರೆ ನ್ಯಾಚುರಲಿ ಎಲ್ಲಿ 3 ಸೀಟ್ ಕೊಟ್ಟು ನಾರ್ತ್ ಇಂಡಿಯಾ. ಆ್ಯಂಡ್ ಇಟ್ ಈಸ್ ಈಸಿ ಟು ಎಲೆಕ್ಟ್ ದ ಪ್ರೈಮ್ ಮಿನಿಸ್ಟರ್ ಆರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. What will happen to South India then? Who will give care? All right, let them say very plainly. Once people from North India will become Prime Minister and President is South, or next time Prime Minister from South and President from North India. ಅದು ಹಾಗೆ ಬರಬೇಕು. ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಿ ಏಕಾಗ್ರ ಭಾರತ ಹೊಂದಿರಬೇಕು ಅಂತಂದರೆ ಸಂವಿಧಾನದ ಸಿಕ್ಕಿದ ಬಂದು ಒಳ್ಳೆ ಭಾರತ, ನೂತನ ಭಾರತ, ಗುರು ಭಾರತ ಆಗಬೇಕು ಅಂತಾದರೆ ಈ ಒಂದು ನೀವು ಪಾರ್ಲಿಮೆಂಟ್ ಸೀಟನ್ನು ಜಾರಿ ಮಾಡಬೇಕಾದ್ರೆ ದೊಡ್ಡ ಮಟ್ಟದ ವಿಜ್ಞಾನಿಗಳು, ಜ್ಞಾನಿಗಳು, ಪರಮಾಂಸರು, ಪುರುಷರು, ಗುರುಗಳು, ಋಷಿಗಳು ಎಲ್ಲರನ್ನೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿದರೆ ಶಾಂತಿಯುತವಾಗಿ ನಡೆಯುತ್ತೆ ಅಂತ ಹೇಳ್ತಾ ಎಲ್ಲ ಭಾರತ ರಾಷ್ಟ್ರ 122 ಕೋಟಿ ಜನಗಳು ಸುಖಸಂತೋಷವಾಗಿ ಆರೋಗ್ಯವಂತರಾಗಿ ಧೈರ್ಯ ಕೀರ್ತಿ ಸಂಪಾದನೆ ಮಾಡಿ ಈ ರಾಷ್ಟ್ರವನ್ನು ಬೆಳೆಸಿ. ಮೊದಲು ರಾಷ್ಟ್ರ ಪ್ರೇಮ ಇರಲಿ, ಆಮೇಲೆ ನಿಮ್ಮ ಸ್ಟೇಟ್ ಪ್ರೇಮ ಇರಲಿ, ನೀವು ಹುಟ್ಟಿದ ನಿಮ್ಮ ಜನ್ಮಸ್ಥಳ ಪ್ರೇಮ ಇರಲಿ. ಎಲ್ಲಕ್ಕಿಂತ ಭಾರತೀಯರೆಲ್ಲ ಒಂದೇ, ನಾ ಬೇರೆ ನೀವೇರಲ್ಲ ಅಂತ ಹೇಳ್ತಾ ಭಾರತೀಯರು ಏಕಾಗ್ರತೆಯಿಂದ ಇರಬೇಕು ಅಂತಾದರೆ ಅದು ನೀವು ಪಾಲಿಸಬೇಕಾಗುತ್ತೆ. ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ನಮಸ್ಕಾರ. ಮತ್ತೆ ಸಿಗೋಣ. ಟೇಕ್ ಕೇರ್.